ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತ ಕೋರುತ್ತಾ, ಕರ್ನಾಟಕ ಪೊಲೀಸ್ ನೇಮಕಾತಿ 2026ಕ್ಕೆ ಸಂಬಂಧಿಸಿದ ಹಾಗೆ ಈಗಾಗಲೇ ಈ ಒಂದು ನೇಮಕಾತಿಗೆ ವಯಸ್ಸನ್ನ 35 ವರ್ಷದವರೆಗೆ ನೀಡಾರೆ. ಅಂತಂದ್ರೆ 35 ವರ್ಷದವರೆಗೆ ಇರುವಂತಹ ಎಲ್ಲ ಅಭ್ಯರ್ಥಿಗಳು ಈ ಒಂದು ನೇಮಕಾತಿಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಾರೆ. ಆಮೇಲೆ ಇದೇನು 35 ವರ್ಷಗಳನ್ನ ಕೊಟ್ಟಾರು, ಇದು ಒನ್ ಟೈಮ್ ಮಾತ್ರ ಕೊಟ್ಟಾರೆ. ಅಂದ್ರೆ ಒಂದೇ ಸಲ ಇದು ನಿಮ್ಗೆ ಅವಕಾಶ ಸಿಕ್ಕಿರುವಂತದ್ದು. ಈ ಅವಕಾಶವನ್ನ ನೀವು ಈ ಸಲ ಕಳ್ಕೊಂಡ್ರೆ ಅಂತಂದ್ರ ಇನ್ನು ಮುಂದೆ ನಿಮ್ಗೆ ಕರ್ನಾಟಕ ಪೊಲೀಸ್ ನೇಮಕಾತಿಯಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಸಿಗೋದಿಲ್ಲ. ಅಂತಂದ್ರೆ ಇದು 30 ವರ್ಷ ಆಗ್ಬಿಡುತ್ತೆ. ಯಾರಿಗಿದು OBC ದವ್ರಿಗೆ 30 ವರ್ಷ ಆಗ್ಬಿಡ್ತೈತಿ. ಈ ಸಲ 5 ವರ್ಷ ಏನ್ ಮಾಡ್ಯಾರ ಅಂತಂದ್ರ ಹೆಚ್ಚಳ ಮಾಡಿರೋದರಿಂದ 35 ವರ್ಷ ಇರುವಂತಹ 35 ವರ್ಷದವರೆಗೆ ಇರುವಂತಹ ಎಲ್ಲ ಬಾಯ್ಸ್ ಮತ್ತು ಗರ್ಲ್ಸ್ ಎಲ್ಲರೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದಾಗಿದೆ. ಹಾಗಾಗಿ ಈ ಒಂದು ಎಕ್ಸಾಮ್ ಅನ್ನ ಒಂದೇ ಪ್ರಯತ್ನದಲ್ಲಿ ನಾವು ಹೇಗೆ ಪಾಸ್ ಮಾಡೋದು ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅದ್ರ ಜೊತೆಗೆ 100 ಮಾರ್ಕ್ಸ್ಗಳಲ್ಲಿ 85 ಮಾರ್ಕ್ಸ್ಗಳನ್ನ ಹೇಗೆ ಪಡ್ಕೋಬೇಕು, ಯಾವ ಸಬ್ಜೆಕ್ಟ್ಗೆ ಬಹಳಷ್ಟು ಮಹತ್ವವನ್ನು ಕೊಡಬೇಕಾಗಿರ್ತೈತಿ, ಯಾವ ಸಬ್ಜೆಕ್ಟ್ದಿಂದ ಎಷ್ಟು ಕ್ವಶನ್ಸ್ಗಳು ಬರ್ತಾವೆ, ಅವುಗಳನ್ನೆಲ್ಲನೂ ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಆಮೇಲೆ ಏನೆಲ್ಲ ಪ್ರೊಸೆಸ್ ಅನ್ನ ಮಾಡಿ ನಾವು ಈ ಸಲ ಕರ್ನಾಟಕ ಪೊಲೀಸ್ ನೇಮಕಾತಿಯಲ್ಲಿ ನಮ್ಮ ಸೆಲೆಕ್ಷನ್ ಆಗಬಹುದು ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ರಿ. ಇದು ಕೊನೆಯ ಅವಕಾಶ ಅಂತ ತಿಳ್ಕೊಂಡೇ ನೀವು ಈ ಒಂದು ಪ್ರಿಪ್ರೇಷನ್ ಅನ್ನ ಮಾಡಬೇಕಾಗತ್ತೆ. ಆಮೇಲೆ ಇದುವರೆಗೆ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾಗಿರುವಂತಹ ವಿಡಿಯೋಸ್ಗಳ ನೋಟಿಫಿಕೇಶನನ್ನು ಪಡೆಯಲು. ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಒಂದು ಕರ್ನಾಟಕ ಪೊಲೀಸ್ ನೇಮಕಾತಿ 2026ರಲ್ಲಿ ನಾವು ಹೇಗೆ ಸೆಲೆಕ್ಷನನ್ನು ಪಡ್ಕೋಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ಒಂದು ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡಾಕತ್ತೀರಿ ಅವ್ರಿಗೆ ಓನ್ಲಿ 1000 ರುಪೀಸ್ದಲ್ಲಿ ನಮ್ಮಲ್ಲಿ ಕಂಪ್ಲೀಟ್ ಪ್ಯಾಕೇಜ್, ಕಂಪ್ಲೀಟ್ ಕೋರ್ಸ್ ನಿಮಗೆ ಸಿಗ್ತಾ ಇದೆ. ಇದರಲ್ಲಿ ಇದೇನು ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ಗೆ ಬರುವಂತಹ ಏನು ಎಕ್ಸಾಮ್ ಇದೆ, ಇದಕ್ಕೆ ಬರುವಂತಹ ಏನು ಸಿಲೆಬಸ್ ಇದೆ, ಆ ಸಿಲೆಬಸ್ ಅನ್ನು ಒಳಗೊಂಡಿರುವಂತಹ ಡಿಟೇಲ್ ಆಗಿರುವಂತಹ ಸಂಪೂರ್ಣ ಸಿಲೆಬಸ್ ಇರುವಂತಹ ಎಲ್ಲನೂ ಕೂಡ ನಿಮ್ಗೆ ರಿಕಾರ್ಡೆಡ್ ಕ್ಲಾಸಸ್ಗಳು ನಿಮಗೆ ನಮ್ಮಲ್ಲಿ ಅವೈಲೇಬಲ್ ಇದಾವೆ ಓನ್ಲಿ 1000 ರುಪೀಸ್ದಲ್ಲಿ. ಇದರಲ್ಲಿ ನಿಮಗೆ ಈ ಪ್ಯಾಕೇಜ್ದಲ್ಲಿ ಸಿಗ್ತೈತಿ ಏನೇನು ಅಂತಂದ್ರೆ ಎಲ್ಲ ಸಬ್ಜೆಕ್ಟ್ಗಳ ರಿಕಾರ್ಡೆಡ್ ಕ್ಲಾಸಸ್ಸು, PDF ನೋಟ್ಸು, ಮಾಕ್ ಟೆಸ್ಟು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು, ಪ್ರಾಪರ್ ಆಗಿರುವಂಥ ಗೈಡೆನ್ಸು ಎಲ್ಲನೂ ಕೂಡ ನಿಮಗೆ ಈ ಪ್ಯಾಕೇಜಲ್ಲಿ ಓನ್ಲಿ 1000 ರುಪೀಸಲ್ಲಿ ಸಿಗಾಕತೈತಿ. ಈ ಒಂದು ಆಫರನ್ನು ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಬೇಗನೆ ಕ್ಲಾಸಸ್ಗಳನ್ನು ನೀವು ತೆಗೆದುಕೊಂಡು ನಿಮ್ಮ ಪ್ರಿಪ್ರೇಷನನ್ನು ಮಾಡ್ಬೋದು. ಈ ಒಂದು ಕೋರ್ಸ್ದಿಂದ ನೀವು 100ಕ್ಕೆ 80ರಿಂದ 85 ಮಾರ್ಕ್ಸ್ಗಳನ್ನು ಪಡ್ಕೋಬಹುದಾಗಿದೆ. ಲಿಮಿಟೆಡ್ ಆಫರ್ ಐತಿ. ಬೇಗನೆ ನೀವು ಈ ಒಂದು ಕೋರ್ಸ್ ತೆಗೆದುಕೊಳ್ಳಬೇಕು ಅಂತಂದರೆ ಈ ನಮ್ಮ ವಾಟ್ಸಪ್ ನಂಬರ್ಗೆ 8861927838 ಈ ನಂಬರ್ಗೆ ನೀವು ಒಂದು ಮೆಸೇಜನ್ನು ಮಾಡಿರಿ, PC 2026 ಅಂತೇಳಿ. ಇದು ಮೆಸೇಜ್ ಮಾಡಿದ ತಕ್ಷಣ ನಾವು ನಿಮಗೊಂದು ಸ್ಕ್ಯಾನರ್ ಕಳಿಸ್ತೇವೆ. ಆ ಸ್ಕ್ಯಾನರನ್ನು ಬಳಸ್ಕೊಂಡು ಫೀಸ್ ಪೇಡ್ ಮಾಡಿ ಒಂದು ಸ್ಕ್ರೀನ್ಶಾಟನ್ನು ಇದೇ ವಾಟ್ಸಪ್ ನಂಬರ್ಗೆ ಕಳಿಸಿರ ಅಂತಂದ್ರೆ ನಾವು ನಿಮ್ಗೆ ಕ್ಲಾಸಸ್ ಗ್ರೂಪ್ದಲ್ಲಿ ಆ್ಯಡ್ ಮಾಡ್ತೇವೆ. ಅಲ್ಲಿ ನಿಮ್ಗೆ ಸಿಲೆಬಸ್ ವೈಸ್ ಎಲ್ಲ ಡಿಟೇಲ್ ಆಗಿರುವಂತಹ ಎಲ್ಲ ಕ್ಲಾಸಸ್ಗಳು ಅವೈಲೇಬಲ್ ಇರ್ತಾವೆ. 1 by 1 ನೀವು ಕ್ಲಾಸಸ್ಗಳನ್ನು ನೋಡ್ಬೋದು. ಈ ಒಂದು ಎಲ್ಲ ಸಿಲೆಬಸ್ ಮುಗಿಸ್ಬೇಕು ಅಂತಂದರೆ 45 ದಿವಸಗಳು ನಿಮಗೆ ಬೇಕಾಗ್ತೈತಿ. ಈ 45 ದಿವಸದವರೆಗೆ ನೀವು ಕಂಟಿನ್ಯೂಯಸ್ ಆಗಿ ಡೈಲಿ 5 ಗಂಟೆ ಕ್ಲಾಸಸ್ಗಳನ್ನು ನೋಡಿದರೆ ನೀವು ಈ ಒಂದು ಸಿಲೆಬಸನ್ನು ಕಂಪ್ಲೀಟಾಗಿ ಮುಗಿಸ್ಬೋದು. ಅಂದರೆ ಈ PC ಎಕ್ಸಾಮ್ಗೆ ಏನೆಲ್ಲ ಸಿಲೆಬಸ್ ಇದೆ ಅದನ್ನೆಲ್ಲನೂ ಕೂಡ ನೀವು 45 ದಿವಸದ ಒಳಗಡೆ ಮುಗಿಸ್ಬೋದು. ಆಮೇಲೆ ಮಿಕ್ಕುಳಿದ ಅಂತಂದರೆ ಇನ್ನೂ ಉಳಿದಿರುವಂತಹ ಟೈಮ್ ಅಂತಂದರೆ ಡೈಲಿ 5 ಗಂಟೆ ನೀವು ಕ್ಲಾಸಸ್ ನೋಡ್ತೀರಿ, ಇನ್ನೂ ಒಂದು 3-4 ಗಂಟೆ ನಿಮಗೆ ಸಿಗ್ತಾ ಇತ್ತು ಅಂತಂದ್ರೆ ಈ 4 ಗಂಟೆಯನ್ನು ನೀವು ರಿವಿಷನ್ಗೆ ಬಳಸ್ಕೊಂಡು ಒಳ್ಳೆಯ ರೀತಿಯಿಂದ ನೀವು ಪ್ರಿಪೇರ್ ಆಗ್ಬೋದು ಈ ಒಂದು ಎಕ್ಸಾಮ್ಗೆ. ಕ್ಲಾಸಸ್ 5 ಗಂಟೆ ನೋಡಿ 2ರಿಂದ 3 ಗಂಟೆ ಇನ್ನೂ ನೀವು ಪ್ರಿಪ್ರೇಷನ್ ಮಾಡಿ ರಿವಿಷನ್ ಮಾಡಿರಿ ಅಂತಂದ್ರೆ ಭಾಳ ಪರ್ಫೆಕ್ಟಾಗಿ ನೀವು ಏನು ಮಾಡಬಹುದು, ಪ್ರಿಪೇರ್ ಆಗಬಹುದು ಈ ಒಂದು ಕ್ಲಾಸಸ್ದಿಂದ. ಬೇಗನೆ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಮಾಡಿರಿ ಮತ್ತು ಬೇಗನೆ ನೀವು ಕ್ಲಾಸಸ್ಗಳಿಗೆ ಜಾಯ್ನ್ ಆಗಿರಿ. ಓನ್ಲಿ 1000 ರುಪೀಸಲ್ಲಿ ಕಂಪ್ಲೀಟ್ ಕೋರ್ಸ್ ನಿಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಏನು ಅಂತಂದರೆ ನೀವು ಮೊದಲು ಸಿಲೆಬಸ್ ಏನೈತಿ ಅದರ ಬಗ್ಗೆ ನಿಮ್ಗೆ ಗೊತ್ತಿರಬೇಕಾಗ್ತೈತಿ. ನೋಡಿರಿ, ಸಿಲೆಬಸ್ದಲ್ಲಿ ಏನೇನು ಹೇಳ್ಯಾರ ಅಂತಂದ್ರೆ ನೋಟಿಫಿಕೇಶನ್ದಲ್ಲಿ ಸಾಮಾನ್ಯ ಜ್ಞಾನ ಅಂತ ಹೇಳ್ಯಾರೆ, ಜನರಲ್ ನಾಲೆಜ್ ಅಂತ ಹೇಳ್ಯಾರೆ. ಆಮೇಲೆ ಸೈನ್ಸ್ ಕೂಡ ಇದೆ ಇದರಲ್ಲಿ, ವಿಜ್ಞಾನದಲ್ಲಿ ನೋಡ್ರಿ ಬಯಾಲಜಿ ಬರ್ತಾ ಇದೆ,
ಫಿಸಿಕ್ಸ್ ಬರ್ತೈತಿ, ಆಮೇಲೆ ಕೆಮಿಸ್ಟ್ರಿ, ಈ 3 ವಿಷಯಗಳನ್ನ ಓದಬೇಕಾಗುತ್ತೆ. ಆಮೇಲೆ ಭೂಗೋಳ ಇದೆ. ಭೂಗೋಳನೂ ಕೂಡ ಇಲ್ಲಿ ಡಿಟೇಲ್ ಆಗಿ ನಿಮಗೆ ಹೇಳಿಲ್ಲ, ಬರೀ ಭೂಗೋಳ ಅಂತ ಹೇಳಿದ್ರೆ ಜಿಯೋಗ್ರಫಿ. ಇದರಲ್ಲಿ ಇಂಡಿಯನ್ ಜಿಯೋಗ್ರಫಿ ಮತ್ತು ಕರ್ನಾಟಕ ಜಿಯೋಗ್ರಫಿ ಎರಡೂ ಓದಬೇಕು. ಇತಿಹಾಸದಲ್ಲಿಯೂ ಕೂಡ ನೀವು ಇಂಡಿಯನ್ ಹಿಸ್ಟ್ರಿ ಆಮೇಲೆ ಕರ್ನಾಟಕ ಹಿಸ್ಟ್ರಿ ಎರಡೂ ಓದಬೇಕಾಗತ್ತೆ. ಇದರ ಜೊತೆಗೆ ಭಾರತದ ಸಂವಿಧಾನವನ್ನು ಓದಬೇಕು. ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ ಅನ್ನ ಓದಬೇಕಾಗ್ತೈತಿ. ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ ಇದು ಇತಿಹಾಸದಲ್ಲಿ ನಿಮ್ಗೆ ಕವರ್ ಆಗ್ತೈತಿ. ಆಮೇಲೆ ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿಯನ್ನು ಓದಬೇಕಾಗ್ತೈತಿ. ಆಮೇಲೆ ನೈತಿಕ ಶಿಕ್ಷಣ, ಇದು ನಿಮ್ಗೆ ಭಾರತದ ಸಂವಿಧಾನದಲ್ಲಿ ಕವರ್ ಆಗ್ತೈತಿ. ಆಮೇಲೆ ಸಾಮಾನ್ಯ ಅಧ್ಯಯನ ಅಂತ ಹೇಳಿ ಮತ್ತಿಲ್ಲಿ ಹೇಳ್ಯಾರೆ. ಸೊ ಇದು ಎಲ್ಲನೂ ಕೂಡ ಇದು ಏನು ಅಂತ ಒಂಥರ ಸ್ಟ್ಯಾಟಿಕ್ GK ಇರ್ತಾ ಇದೆ. ಆಮೇಲೆ ಕರೆಂಟ್ ಅಫೇರ್ಸ್ ಅಂತ ಹೇಳಿ ಎಲ್ಲಿಯೂ ಕೂಡ ಉಲ್ಲೇಖ ಇಲ್ಲ, ಬಟ್ ಕರೆಂಟ್ ಅಫೇರ್ಸ್ದಿಂದನೂ ಕೂಡ ಕ್ವಶನ್ಸ್ಗಳು ಬಹಳಷ್ಟು ಬರ್ತವೆ. ಸೊ ಹಾಗಾಗಿ ಈ ಸಿಲೆಬಸ್ ಇಷ್ಟ ಕೊಟ್ಟಾರೆ, ಇಷ್ಟರೊಳಗನೆ 100 ಕ್ವಶನ್ಸ್ಗಳು ಅವ್ರು ತೆಗಿತಾರು. ಸೊ ಇಲ್ಲಿ ಅವರು ಹೇರುವಂಥದ್ದು ಏನೈತೆ ಅಂತಂದ್ರೆ, ಈ ಒಂದು ಸಿಲೆಬಸ್ ಇದರಲ್ಲಿ ಬ್ರಾಡ್ ಆಗಿ ಏನಪ್ಪಾ ಅಂತಂದ್ರೆ ಅರ್ಥ ಇದೆ. ಸೊ ಅವರು ಯಾವ ಬೇಕಾದ ಏನು ಮಾಡ್ಬೋದು ಕೇಳ್ಬೋದು. ನೋಡ್ರಿ, ಇತಿಹಾಸ ಅಂತ ಹೇಳಿ ಅಷ್ಟೇ ಹೇಳ್ಯಾರ, ಯಾವ ಇತಿಹಾಸ ಅಂತ ಹೇಳಿಲ್ಲ. ನಮ್ಮ ಭಾರತದ ಇತಿಹಾಸನೋ, ಕರ್ನಾಟಕ ಇತಿಹಾಸನೋ, ಅಥವಾ ಪೂರ್ತಿ ವರ್ಲ್ಡ್ ಹಿಸ್ಟ್ರಿನೋ ಯಾವುದು ಹೇಳಿಲ್ಲ. ಅಂದ್ರೆ ಇವು ಎಲ್ಲದರೊಳಗೂ ಯಾವ್ದು ಬೇಕಾದ ಕ್ವಶನ್ ಅನ್ನ ಕೇಳಬಹುದು ಅವರು ಅಂತ ಇದ್ರ ಅರ್ಥ. ಹೌದಾ? ಅವರು ನಿಮಗೆ ಹೇಳ್ತಿದ್ರು ಕರ್ನಾಟಕ ಹಿಸ್ಟ್ರಿ ಓದ್ರಿ, ಆಮೇಲೆ ಇಂಡಿಯನ್ ಹಿಸ್ಟ್ರಿ ಓದ್ರಿ ಅಂತ ಹೇಳ್ತಾರಂದ್ರೆ ಅದ್ರೊಳಗಿಂದ ಕೇಳಬೇಕಾಗ್ತಿತ್ತು. ಬಟ್ ಅವ್ರು ಟೋಟಲ್ ಇತಿಹಾಸ ಅಂತ ಹೇಳ್ಯಾರ, ಯಾವ ಕ್ವಶನ್ ಕೇಳಿನೂ ಕೂಡ ನಿಮ್ಗೆ ಆಬ್ಜೆಕ್ಷನ್ ಇಲ್ಲಿ ಅವಕಾಶ ಇರಂಗಿಲ್ಲ. ಸೊ ಹಾಗಾಗಿ ಇಷ್ಟು ಬ್ರಾಡ್ ಆಗಿರುವಂತಹ ಒಂದು ಸಿಲೆಬಸ್ ಇರೋದರಿಂದ ನೀವು ಈ ಒಂದು ಸಿಲೆಬಸ್ಸನ್ನು ಮುಗಿಸ್ಬೇಕಾಗ್ತೈತಿ. ಸೊ ಹಾಗಾಗಿ ಇಷ್ಟು ಸಿಲೆಬಸ್ ನೀವು ಓದಿರಿ ಅಂತಂದ್ರೆ ಒಂದು 100 ಕ್ವಶನ್ಸ್ಗಳು ಇದರಿಂದ ಬರ್ತಾವೆ. ಆಮೇಲೆ ಇದರಿಂದ ನೀವು ಮಿನಿಮಮ್ ಏನು ಅಂತಂದರೆ ಒಂದು 80ರವರೆಗೆ ಮಾರ್ಕ್ಸ್ಗಳನ್ನ ಪಡ್ಕೊಂಡ್ರೆ ನಿಮ್ಮ ಸೆಲೆಕ್ಷನ್ ಆಗ್ತೈತಿ. ನಾವು ಹಿಂದಿನ ವರ್ಷ ನೋಡಿದ್ವಿ ಅಂತಂದ್ರೆ ಬಾಯ್ಸ್ದು 70ರಿಂದ 75ರವರೆಗೆ ಕಟ್ ಆಫ್ ಎಲ್ಲ ಜಿಲ್ಲೆಗಳಲ್ಲಿ ನಿಂತೈತಿ. ಫಿಮೇಲ್ಸ್ಗಳನ್ನ ನೋಡಿದ್ವಿ ಅಂತಂದ್ರೆ 65ರಿಂದ 70 ಮಾರ್ಕ್ಸ್ಗಳವರೆಗೆ ಕಟ್ ಆಫ್ ನಿಂತೈತಿ. ಸೊ ಇಷ್ಟು ಇದು ಪ್ರೀವಿಯಸ್ ಇಯರ್ ಅಂದರೆ 2022ರಲ್ಲಿ ನೋಡೋದಾದರೆ ಇಷ್ಟು ಇದೆ. ಬಟ್ ಈಗ ಇನ್ನೂ ಒಂದು ಸ್ವಲ್ಪ ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ನಿಮ್ಮ ಸಿಲೆಬಸ್ಸನ್ನು ಇದನ್ನು ನೆನಪಿನಲ್ಲಿ ಇಟ್ಕೊಂಡು ನೀವು ಏನಪ್ಪಾ ಅಂತಂದ್ರೆ ನಿಮ್ಮ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಿರಿ. ಓಕೆ, ಇವು ಏನು ಈಗ ಸಿಲೆಬಸ್ ಏನಿಲ್ಲ, ಈ ಎಲ್ಲ ಸಿಲೆಬಸ್ ನಿಮಗೆ ಈ ಕೋರ್ಸ್ದಲ್ಲಿ ಸಿಗ್ತಾ ಇದೆ ಓನ್ಲಿ 1000 ರುಪೀಸಲ್ಲಿ. ಸೊ ಬೇರೆ ಕಡೆ ನೀವು ಕ್ಲಾಸಸ್ಗಳ ಫೀಸನ್ನು ಕೇಳ್ರಿ, ಅಲ್ಲಿ ನಿಮಗೆ ಬಹಳಷ್ಟು ಫೀಸ್ ಇರುತ್ತೆ. ಬಟ್ ನಮ್ಮಲ್ಲಿ ಓನ್ಲಿ 1000 ರುಪೀಸಲ್ಲಿ ಎಲ್ಲರೂ ಕಲೀಲಿ, ಎಲ್ಲರೂ ನಾಲೆಜ್ ಪಡ್ಕೊಳ್ಳಿ ಅಂಥೇಳಿ ಕಡಿಮೆ ಅಮೌಂಟಲ್ಲಿ ನಿಮ್ಗೆ ಕ್ಲಾಸಸ್ಗಳನ್ನ ಕೊಡಕತ್ತೀವಿ. ಆಮೇಲೆ ಎಕ್ಸಾಮ್ 2 ಆಗಸ್ಟ್ 2026 ಇದು ಚೇಂಜ್ ಆಗ್ತೈತಿ ಏನಂತೆ ಭಾಳಷ್ಟು ಜನ ಕೇಳಕತ್ತಿದ್ರು. ಇನ್ನೂ ಅದ್ರ ಬಗ್ಗೆ ಹೇಳೋಕ್ಕಾಗಂಗಿಲ್ಲ, ನೋಡೋಣ ಏನಾಗ್ತೈತೆ ಅಂತ. ಈ ಕರ್ನಾಟಕ ಪೊಲೀಸ್ ಎಕ್ಸಾಮನ್ನು ನೀವು ಒಂದೇ ಪ್ರಯತ್ನದಲ್ಲಿ ಈ ಸಲ ಕ್ಲಿಯರ್ ಮಾಡಲೇಬೇಕು. ಯಾಕಂತಂದರೆ ಈಗ ಬಹಳಷ್ಟು ವಿದ್ಯಾರ್ಥಿಗಳದ್ದು 35 ವರ್ಷ ನೋಡ್ರಿ, 30ರಿಂದ 35 ವರ್ಷದ ಒಳಗಡೆ ಬಹಳಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಈ ಸಲ ಹಾಕ್ತಾರೆ. ಇವರಿಗೆ ಇದು ಒಂದೇ ಚಾನ್ಸ್. ಇದೇನಪ್ಪಾ ಅಂತಂದ್ರೆ ಅವ್ರಿಗೆ ಒಂದೇ ಚಾನ್ಸ್ ಇರೋದರಿಂದ ಈ ಸಲ ಕ್ಲಿಯರ್ ಆಗಲೇಬೇಕು. ಯಾರು ಈ ವಿಡಿಯೋವನ್ನು 30ರಿಂದ 35 ವರ್ಷದವರು ನೋಡಾಕತ್ತೇರಿ, ಅವರು ಈ ಸಲ ಲಾಸ್ಟ್ ಚಾನ್ಸ್ ಇದೆ ನಿಮಗೆ. ಸೊ ಹಾಗಾಗಿ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿರಿ. ಇದಾದ್ಮೇಲೆ ನಿಮ್ಗೆ ಇದು ಅವಕಾಶ ನಿಮ್ಮ ಜೀವನ ಒಳಗನ ಸಿಗಂಗಿಲ್ಲ. ಸೊ ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ ಒಳ್ಳೆ ರೀತಿ ಇರ್ತಕ್ಕಂಥದ್ದು ಮಾಡಬೇಕಾಗುತ್ತೆ. ನೋಡ್ರಿ, ನಾವು ಒಂದೇ ಪ್ರಯತ್ನದಲ್ಲಿ ಯಾವುದೇ ಎಕ್ಸಾಮನ್ನು ನಾವು ಪಾಸ್ ಮಾಡಬೇಕಾಗಿತ್ತು ಅಂತಂದರೆ ಮೊದಲನೇದಾಗಿ ನಮ್ಮ ಸಿಲೆಬಸ್ ಏನೈತಿ ಅನ್ನೋದನ್ನು ತಿಳ್ಕೊಬೇಕು. ಸಿಲೆಬಸ್ ಏನೈತಿ ಏನು ಮಾಡಬೇಕು, ತಿಳಿಯಬೇಕು. ಸಿಲೆಬಸ್ಸನ್ನು ತಿಳ್ಕೊಂಡ ಮೇಲೆ ಅದನ್ನೇನು ಮಾಡಬೇಕು ಅಂತಂದ್ರೆ ಕಂಪ್ಲೀಟ್ ಮಾಡಬೇಕಾಗ್ತತಿ. ಈಗಾಗಲೇ ನಿಮ್ಗೆ ಸಿಲೆಬಸ್ ಏನೈತಿ ಹೇಳಿದೆ ನಾನು. ಇಲ್ಲಿ ಸಾಮಾನ್ಯ ಜ್ಞಾನ ಇದೆ, ಜನರಲ್ ನಾಲೆಜ್ ಇದೆ, ವಿಜ್ಞಾನ ಇದೆ. ವಿಜ್ಞಾನದಲ್ಲಿ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ಎಲ್ಲ ಓದಬೇಕಾಗ್ತತಿ. ಭೂಗೋಳದಲ್ಲಿ ಭಾರತದ್ದು ಮತ್ತು ಕರ್ನಾಟಕದ ಭೂಗೋಳ, ಇತಿಹಾಸದಲ್ಲಿ ಕರ್ನಾಟಕ ಮತ್ತು ಇಂಡಿಯನ್ ಓದಬೇಕಾಗ್ತತಿ. ಭಾರತದ ಸಂವಿಧಾನ ಕಂಪ್ಲೀಟ್ ನೋಡ್ಕೋಬೇಕು. ಆಮೇಲೆ ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿಗಳಾಗಿರ್ಬೋದು ಇತಿಹಾಸದಲ್ಲಿ ಬರ್ತಾವೆ. ಆಮೇಲೆ ಮಾನಸಿಕ ಸಾಮರ್ಥ್ಯ, ಇದೆಲ್ಲನೂ ಕೂಡ ಇಲ್ಲಿ ನೋಡ್ಕೋಬೇಕಾಗುತ್ತೆ ನೀವು.
ಸೊ ಹಾಗಾಗಿ ಈ ಒಂದು ಸಿಲೆಬಸನ್ನು ಕಂಪ್ಲೀಟ್ ಮಾಡಬೇಕಾಗಿತ್ತಂತಂದ್ರೆ ನಾವು ಮೊಟ್ಟ ಮೊದಲನೇದಾಗಿ ಏನು ಅಂತಂದ್ರೆ ಹಿಸ್ಟ್ರಿಯನ್ನು, ಇತಿಹಾಸವನ್ನು ಬಹಳ ಕೇರ್ಫುಲ್ಲಾಗಿ ಓದಬೇಕಾಗತ್ತೆ. ಇದರಿಂದ ಬಹಳಷ್ಟು ವಿಷಯಗಳು ಬಹಳಷ್ಟು ಕ್ವಶನ್ಸ್ಗಳು ಬರೋದರಿಂದ ಒಂದು 15ರಿಂದ 18 ಕ್ವಶನ್ಸ್ಗಳು ನಮಗೆ ಇದರಿಂದ ನೋಡಲಿಕ್ಕೆ ಸಿಗುತ್ತವೆ. ಅದರ ಜೊತೆಗೆ ಜಿಯೋಗ್ರಾಫಿ, ಭೂಗೋಳ ಏನಿದೆ ಇದರಿಂದನೂ ಕೂಡ ಒಂದು 15ರವರೆಗೆ ಕ್ವಶನ್ಸ್ಗಳು ನೋಡಲಿಕ್ಕೆ ನಮ್ಗೆ ಸಿಗ್ತಾವು. ಇದಾದ್ಮೇಲೆ ಸೈನ್ಸ್ದಲ್ಲಿಯೂ ಕೂಡ ಒಂದು 15ರಿಂದ 17 ಕ್ವಶನ್ಸು, ಎಲ್ಲದರಲ್ಲಿಯೂ ಕೂಡ ಇಷ್ಟು ನಮಗೆ ನೋಡಲಿಕ್ಕೆ ಸಿಗ್ತಾವೆ. ಆಮೇಲೆ ಪೊಲಿಟಿ ಒಳಗೂ ಕೂಡ ಬಹಳಷ್ಟು ಕ್ವಶನ್ಸ್ಗಳು ಬರ್ತಾವೆ. ಇದರಲ್ಲಿಯೂ ಕೂಡ ಒಂದು 15ರವರೆಗೆ ಕ್ವಶನ್ಸ್ಗಳು ನಮ್ಗೆ ನೋಡಲಿಕ್ಕೆ ಸಿಗ್ತಾವು. ಇದಾದ್ಮೇಲೆ ಕರೆಂಟ್ ಅಫೇರ್ಸ್ ಒಂದು 18ರಿಂದ 20 ಕ್ವಶನ್ಸ್ಗಳು ನಮಗೆ ನೋಡಲಿಕ್ಕೆ ಸಿಗ್ತಾವು. ಇದಾದ್ಮೇಲೆ ಮೆಂಟಲ್ ಎಬಿಲಿಟಿಯದಲ್ಲಿಯೂ ಕೂಡ ಒಂದು 12ರಿಂದ 15 ಕ್ವಶನ್ಸ್ ನೋಡ್ಲಿಕ್ಕೆ ಸಿಗ್ತಾವೆ. ಆಮೇಲೆ ಸ್ಟ್ಯಾಟಿಕ್ GK ಅಂತೇಳಿ ಒಂದು ಬರ್ತೈತಿ ವಿಷಯ. ಸೊ ಅದರಿಂದಲೂ ಕೂಡ ಒಂದು 4ರಿಂದ 5 ಕ್ವಶನ್ಸ್ ನೋಡ್ಲಿಕ್ಕೆ ಸಿಗ್ತವೆ. ಆಮೇಲೆ ಎಕನಾಮಿ ಕೂಡ ಇದೆ. ಎಕನಾಮಿದಲ್ಲಿಯೂ ಕೂಡ ಕ್ವಶನ್ಸ್ಗಳು ನಮಗೆ ನೋಡ್ಲಿಕ್ಕೆ ಸಿಗ್ತಾವು. ಇದರಲ್ಲಿ ಮಿನಿಮಮ್ ಒಂದು 2ರಿಂದ 5 ಕ್ವಶನ್ಸ್ಗಳು ಬರ್ತವೆ. ಸೊ ಹೆಚ್ಚು ಕಡಿಮೆ ಇಷ್ಟು ಅಂತಂದ್ರೆ ನಿಮಗೆ ಬರ್ತಾ ಇದಾವು. ಇದರಲ್ಲಿ ಮುಖ್ಯವಾಗಿ ನಾವು ಟಾರ್ಗೆಟ್ ಮಾಡಬೇಕಾಗಿರುವಂಥದ್ದು ಯಾವುದು ಅಂತಂದ್ರೆ ನೋಡ್ರಿ, ಇಲ್ಲಿ ಒಂದೇದು ಯಾವುದು ಅಂತಂದ್ರೆ ಹಿಸ್ಟ್ರಿ ಟಾರ್ಗೆಟ್ ಮಾಡಬೇಕು, ಜಿಯೋಗ್ರಫಿ, ಸೈನ್ಸ್, ಪೊಲಿಟಿ, ಆಮೇಲೆ ಕರೆಂಟ್ ಅಫೇರ್ಸ್. ಸೊ ಎಲ್ಲನೂ ಕೂಡ ಮಾಡಲೇಬೇಕು. ಈ ಒಂದು 100ರಲ್ಲಿ ನಾವು 85 ಮಾರ್ಕ್ಸ್ಗಳನ್ನ ಪಡ್ಕೋಬೇಕು ಅಂತಂದ್ರೆ ನೋಡ್ರಿ, ಹಿಸ್ಟ್ರಿಯಲ್ಲಿ ಒಂದೇದೇನೈತಿ, ಹಿಸ್ಟ್ರಿ ಒಂದು 15 ಇದಾವು ಅಂತಂದ್ರೆ ಇದರಲ್ಲಿ ಒಂದು 12 ಕ್ವಶನ್ಸು, ಎಲ್ಲದರಲ್ಲಿ ಒಂದು 12 ಕ್ವಶನ್ಸ್ಗಳನ್ನ ನೀವು ಮಾಡಿರಿ ಅಂತಂದ್ರೆ ಎಷ್ಟಾಗ್ತಿದ್ದು 5 ವಿಷಯ, 1 2 3 4 5 ಕರೆಂಟ್ ಅಫೇರ್ಸ್ವರೆಗೆ ಹೇಳಿದೆ ನಾನು. ಸೊ ಇದರಿಂದ ಎಷ್ಟು ಬರ್ತಾವು, 1 2 3 4 5 6 ಅಂದ್ರೆ 60 ಮಾರ್ಕ್ಸ್ಗಳು ಇದರಿಂದ ಬರ್ತಾವೆ ನಮಗೆ. 15 ನೀವು ಮಾಡಿರಿ ಅಂತಂದ್ರೆ ಈ 6 ವಿಷಯದಿಂದ, ಹಿಸ್ಟ್ರಿ, ಜಿಯೋಗ್ರಫಿ, ಸೈನ್ಸ್, ಪೊಲಿಟಿ, ಕರೆಂಟ್ ಅಫೇರ್ಸ್. ಹೌದಾ, ಹಿಸ್ಟ್ರಿ, ಜಿಯೋಗ್ರಫಿ, ಸೈನ್ಸ್, ಪೊಲಿಟಿ, ಕರೆಂಟ್ ಅಫೇರ್ಸ್ ಇದರಿಂದ ನೀವು ಮಾಡಿರಿ ಅಂತಂದ್ರೆ ಈ 5 ವಿಷಯಗಳಿಂದ ಏನು ಅಂತಂದ್ರೆ ನೀವು ಒಂದು 60 ಮಾರ್ಕ್ಸ್ಗಳನ್ನ ಪಡ್ಕೋಬಹುದು. ಆಮೇಲೆ ಮೆಂಟಲ್ ಎಬಿಲಿಟಿ ಒಂದು ಕ್ವಶನ್ಸ್ಗಳು ಬರ್ತಾವೆ ಒಂದು 12ರಿಂದ 15ರವರೆಗೆ. ಸೊ ಇದರಲ್ಲಿ ಒಂದು 12ರಲ್ಲಿ ಇವು ಎಲ್ಲ ಈಸಿ ಇರ್ತಾವೆ ನೋಡ್ರಿ. ಮೆಂಟಲ್ ಎಬಿಲಿಟಿಯಲ್ಲಿ ಏನಿರ್ತೈತಿ ಅಂತಂದ್ರೆ ಮ್ಯಾಥ್ಸ್ ಪ್ಲಸ್ ರೀಸನಿಂಗ್ ಎರಡೂ ಕೂಡಿಸಿ ನಿಮ್ಗೆ ಕೊಡ್ತಾನೆ. ಸೊ ಇದರಲ್ಲಿ ಒಂದು ನೀವು 10 ಕ್ವಶನ್ಸ್ಗಳನ್ನ ಮಾಡಿರಿ ಅಂತಂದ್ರೆ 70 ಕ್ವಶನ್ಸ್ಗಳು ಇದರಲ್ಲಿ ಬರ್ತಾವೆ ನಿಮಗೆ. ಇದಾದ್ಮೇಲೆ ಸ್ಟ್ಯಾಟಿಕ್ GK ಇದೆ. ಸ್ಟ್ಯಾಟಿಕ್ GKಯಲ್ಲಿ ಒಂದು 2-3 ಕ್ವಶನ್ಸ್ಗಳನ್ನು ನೀವು ಮಾಡಿ, ಎಕನಾಮಿದಲ್ಲಿ ಒಂದು 2-3 ಕ್ವಶನ್ಸ್ಗಳು, ಹೀಗೆ 80ವರೆಗೆ ಏನು ಅಂತಂದ್ರೆ ನಿಮ್ಮ ಟಾರ್ಗೆಟನ್ನು ಇಟ್ಕೋಬೇಕಾಗತ್ತೆ. ಸೊ ಈಗ ಇಲ್ಲಿ ನಾನು ಒಂದು ಬ್ರೀಫ್ ಆಗಿರುವಂಥ ಐಡಿಯಾನ ಕೊಟ್ಟೇನೆ ನಾನು ನಿಮ್ಗೆ, ಯಾವ್ಯಾವುದಕ್ಕೆ ಎಷ್ಟೆಷ್ಟು ಟಾರ್ಗೆಟನ್ನು ಮಾಡಬೇಕು, ಎಷ್ಟೆಷ್ಟು ನೀವು ಮಾರ್ಕ್ಸನ್ನು ಪಡ್ಕೋಬೇಕಂತೇಳಿ. ಈಗ ಇಲ್ಲಿ ಹಿಸ್ಟ್ರಿಯಲ್ಲಿ 15ರಿಂದ 18 ಕ್ವಶನ್ಸ್ಗಳು ಏನು ಬರ್ತಾವಲ್ಲ, ಇದರಲ್ಲಿ ಒಂದು 12ರಿಂದ 13 ಕ್ವಶನ್ಸ್ಗಳು ಈಸಿ ಇರ್ತಾವೆ. ಒಂದು 2 ಟಫ್ ಆಗಿರುವಂಥ ಕ್ವಶನ್ಸ್ಗಳು ಬರ್ತಾವೆ ಪ್ರತಿಯೊಂದರಲ್ಲಿಯೂ ಕೂಡ. ಈಸಿ ಇರುವಂಥದ್ದನ್ನ ನಾನು 12 ತೊಗೊಂಡೇನೆ. ಸೊ ಹಿಂಗೆ ನೀವು 80ರಿಂದ 85 ಮಾರ್ಕ್ಸ್ಗಳನ್ನ ನೀವು ಏನು ಮಾಡಬಹುದು, ಪಡ್ಕೋಬಹುದು. ಇವುಗಳನ್ನ ಇಷ್ಟು ಟಾರ್ಗೆಟ್ ಆಗಿ ಮಾಡಿಕೊಂಡು ಓಕೆ. ಈ ಸಿಲೆಬಸನ್ನು ಕಂಪ್ಲೀಟ್ ಮಾಡಿದ ಮೇಲೆ, ಈ ಸಿಲೆಬಸ್ ಕಂಪ್ಲೀಟ್ ಮಾಡಿದ ಮೇಲೆ ನೀವು ನೆಕ್ಸ್ಟ್ ಮಾಡಬೇಕಾಗಿರುವಂಥದ್ದು ಏನು ಅಂತಂದ್ರೆ ರಿವಿಷನ್ ಮಾಡಬೇಕು. ರಿವಿಷನ್ ನೀವು 4ರಿಂದ 5 ಸಲ ನೀವು ರಿವಿಷನ್ ಮಾಡಿದ್ರನ್ನ ಪರ್ಫೆಕ್ಟ್ ಆಗ್ತೀರಿ. ಸೊ ಹಾಗಾಗಿ ರಿವಿಷನ್ ಮಾಡಲೇಬೇಕು. ಈಗ ನಿಮ್ಮ ಹತ್ರ ನೋಡ್ರಿ, ಇವತ್ತು 24ನೇ ತಾರೀಕು, 24/6/2026 ಇದೆ ಅಂತಂದ್ರೆ ಈಗ ಉಳಿತೆಷ್ಟು ಅಂತಂದ್ರೆ ಜೂನದ ಒಂದು 6 ದಿವಸ ಇದೆ, ಆಗಸ್ಟದ 31, 6-7 ದಿವಸ ಇದೆ, ಆಗಸ್ಟದ 31, ಸೆಪ್ಟೆಂಬರ್, ಆಮೇಲೆ ಆಗಸ್ಟ್, ಜೂನು, ಜುಲೈ, ಆಗಸ್ಟದೊಳಗನ ಎರಡು ದಿವಸ, ಆಗಸ್ಟದೊಳಗನ ಎಕ್ಸಾಮ್ ಇದೆ ನಿಮ್ಮದು. ಹೌದಾ, ಆಗಸ್ಟದೊಳಗನ ಅಂತಂದರೆ 7, 8, 9, 10 ಅಂತಂದ್ರೆ ಒಂದು 40 ದಿವಸದ ಬರೀ ನಿಮ್ಮ ಹತ್ರ ಟೈಮ್ ಇರೋದರಿಂದ ಬಹಳ ನೀವು ಓದಬೇಕಾಗ್ತೈತಿ. ಆಮೇಲೆ ನಮ್ಮ ಒಂದು ಕ್ಲಾಸಸ್ಗಳು ನಿಮಗೆ ಏನು ಸಿಗಾಕತ್ತಾವು ಅವು 45 ಡೇಸ್ದಲ್ಲಿ ಡೈಲಿ 5 ಅವರ್ಸ್ ಮಾಡಿರಿ ಅಂತಂದ್ರೆ ಕಂಪ್ಲೀಟ್ ಆಗ್ತೈತಿ. ಇದೇ ಕ್ಲಾಸಸ್ಗಳನ್ನ ಡೈಲಿ ನೀವು 6 ಗಂಟೆ ನೋಡಿರಿ ಅಂತಂದ್ರೆ ಒಂದು 40 ದಿವಸದ ಒಳಗಡೆ ಮುಗಿಸ್ಬೋದು ಎಲ್ಲ ಕಂಪ್ಲೀಟ್ ಕೋರ್ಸನ್ನು. ಸೊ ಹಾಗಾಗಿ ನಿಮ್ಮ ಮೇಲೆ ಡಿಪೆಂಡ್ ಇದೆ ಅದು, ಯಾವ ರೀತಿ ನೀವು ಕ್ಲಾಸಸ್ಗಳನ್ನ ನೋಡ್ತೀರಿ, ಯಾವ ರೀತಿ ಅದನ್ನು ಫಾಲೋ ಅಪ್ ಮಾಡ್ತೀರಿ ಅಂತೇಳಿ. ಸಿಲೆಬಸ್ ಕಂಪ್ಲೀಟ್ ಮಾಡಿದ ಮೇಲೆ ಒಂದು 4ರಿಂದ 5 ಟೈಮ್ಸ್ ಏನು ಮಾಡಬೇಕು, ರಿವಿಷನ್ ಮಾಡಬೇಕು ಕಂಪ್ಲೀಟ್ ಎಲ್ಲ ಸಿಲೆಬಸ್. ಆಮೇಲೆ ಇದಾದಮೇಲೆ ನೆಕ್ಸ್ಟ್ ಮಾಕ್ ಟೆಸ್ಟ್ಗಳನ್ನ ಕೊಡಬೇಕಾಗ್ತೈತಿ. ಒಂದು ಅಟ್ಲೀಸ್ಟ್ ಒಂದು 10ರಿಂದ 20 ಮಾಕ್ ಟೆಸ್ಟ್ಗಳನ್ನ ಕೊಡ್ರಿ. ಸೊ ಇದೇನು ನಮ್ಮ ಪ್ಯಾಕೇಜನ್ನು ನಿಮಗೆ ಹೇಳಿದೆ ನಾನು, ಇದರಲ್ಲಿ ನಿಮ್ಗೆ 10 ಮಾಕ್ ಟೆಸ್ಟ್ಗಳನ್ನ ಫ್ರೀಯಾಗಿ ಕೊಡಾಕತ್ತೇವಿ ಲೇಟೆಸ್ಟ್ ಪ್ಯಾಟರ್ನದಲ್ಲಿ.
ಲೈವ್ ಆಗಿರ್ತೈತಿ, ಆನ್ಲೈನ್ ಇರ್ತೈತಿ. ಅದನ್ನು ನೀವು ಪಡ್ಕೋಬಹುದು. 10 ಮಾಕ್ ಟೆಸ್ಟ್ಗಳು ಕೂಡ ಆಗ್ತೇವೆ. ಆಮೇಲೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ನಾವು ನಿಮ್ಗೆ ಕೊಡಾಕತ್ತೇವಿ. ಈ ಒಂದು ಪ್ಯಾಕೇಜ್ದಲ್ಲಿ ಕೊಡಾಕತ್ತೇವಿ. ನಿಮ್ಮ ಹತ್ರ ಇತ್ತು ಅಂತಂದ್ರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ನೋಡ್ಕೊಳ್ರಿ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಯಾವ್ದು ನೋಡಬೇಕು ಅಂತಂದ್ರೆ PC ಗೆ ಸಂಬಂಧಿಸಿರುವಂತಹ ಹಿಂದಿನ ಕ್ವಶನ್ ಪೇಪರ್ ನೋಡ್ರಿ. ಆಮೇಲೆ KEA ದಿಂದ ಆಗಿರುವಂತಹ ಏನು ಎಕ್ಸಾಮ್ಸ್ಗಳಿದಾವೆ ಅಟ್ಲೀಸ್ಟ್ ಒಂದು 10ರಿಂದ 15 ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡ್ರಿ. KE ದಿಂದ ಆಗಿರುವಂಥದ್ದು ನೋಡ್ಕೊಳ್ರಿ ಯಾವ ರೀತಿ ಕ್ವಶನ್ಸ್ ಬರಾಕತ್ತಾವು ಅಂತೇಳಿ. ಸೊ ಇವು ಎಷ್ಟೆಲ್ಲ ನೀವು ಮಾಡಿರಂತಂದ್ರೆ ನಿಮ್ಮ ಸೆಲೆಕ್ಷನ್ 99.9% ಸಾಧ್ಯತೆಗಳು ಹೆಚ್ಚಾಗ್ತವೆ. ಸೊ ಇದನ್ನು ಫಾಲೋ ಅಪ್ ಮಾಡ್ರಿ. ಈ ಸಲ ಸೆಲೆಕ್ಷನ್ ಆಗಬೇಕು ಅಂತೇಳಿ ಅಂದ್ಕೊಂಡಿದ್ರೆ ಎಲ್ಲನೂ ಕೂಡ ಬಿಟ್ಟು ನಿಲ್ಬೇಕಾಗ್ತೈತಿ. ನಮಗೆ ಗೌರ್ಮೆಂಟ್ ಜಾಬ್ ಬೇಕು ಅಂತಂದರೆ ಸುಮ್ಮನೆ ಗೌರ್ಮೆಂಟ್ ಜಾಬ್ ಸಿಗಲ್ಲ. ಬಹಳಷ್ಟು ಕಾಂಪಿಟೇಷನ್ ಇರೋದರಿಂದ ನೀವು ಅದಕ್ಕೆ ಪ್ರಿಪೇರ್ ಆಗಲೇಬೇಕು. ಒಂದು ಸ್ವಲ್ಪ ಕಠಿಣತೆ ಇರ್ತೈತಿ, ಒಂದು ಸ್ವಲ್ಪ ತ್ರಾಸ ಆಗುತ್ತೆ. ಅದನ್ನೆಲ್ಲನೂ ಕೂಡ ಸಹಿಸಿಕೊಂಡು ನಿಮ್ಮ ಪ್ರಿಪ್ರೇಷನನ್ನು ಒಳ್ಳೆಯ ರೀತಿಯಿಂದ ನೀವು ಮಾಡಬೇಕಾಗ್ತೈತಿ. ಯಾರಿಗೆ ತ್ರಾಸ ಆಗ್ತೈತಿ, ಯಾರಿಗೆ ತೊಂದರೆ ಆಗ್ತೈತಿ ಅವರ ಏನು ಅಂತಂದರೆ ಸಕ್ಸಸ್ ಆಗ್ತಾರೆ. ನನಗೆ ಬಹಳ ತ್ರಾಸ ಆಗತೈತಿ, ಬಹಳ ನೋವು ಆಗಾಕತ್ತೈತಿ, ನನಗೆ ಮಾಡೋಕ್ಕಾಗವಲ್ತು ಅಂತೇಳಿ ಹಿಂದೆ ಸರಿತಾರ, ಅವ್ರಿಗೆ ಇದು ಸಕ್ಸಸ್ ಸಿಗೋದಿಲ್ಲ. ಒಂದು ಮೂರ್ತಿ ಆಗಬೇಕು ಅಂತಂದರೆ, ಸುಂದರವಾಗಿರುವಂತಹ ಒಂದು ಮೂರ್ತಿ ಆಗಬೇಕು ಅಂತಂದರೆ ಅದನ್ನು ಕೆತ್ತಿದಾಗ, ಅದನ್ನು ನಾವು ಸರಿಯಾಗಿ ಕೆತ್ತಿದಾಗ ಆ ಕಲ್ಲಿಗೆ ನೋವು ಆದಾಗಲೇ ಅದು ಒಂದು ಸುಂದರವಾಗಿರುವಂತಹ ಮೂರ್ತಿ ಆಗಲಿಕ್ಕೆ ಸಾಧ್ಯ ಆಗ್ತೈತಿ. ಸೊ ಹಾಗೆಯೇ ನಿಮ್ಗೆ ತೊಂದರೆ ಆಗಾಕತ್ತಿತ್ತು, ನೋವು ಆಗಾಕತ್ತಿತ್ತು, ತ್ರಾಸ ಆಗಾಕತ್ತಿತ್ತು ಅಂತಂದ್ರೆ ನೀವು ಸಕ್ಸಸ್ದ ಹಾದಿಯಲ್ಲಿ ಇದೇರಿ ಅಂತೇಳಿ ತಿಳ್ಕೊಳ್ರಿ. ನಿಮಗೆ ಸಕ್ಸಸ್ ಸಿಕ್ಕೇ ಸಿಗ್ತೈತಿ. ನೀವು ಜಾಬ ಪಡೆದುಕೊಂಡೇ ತೀರ್ತೀರಿ. ಓಕೆನಾ? ಸೊ ಹಾಗಾಗಿ ಯಾರು ಇನ್ನೂ ನಮ್ಮ ಕ್ಲಾಸಸ್ಗಳನ್ನ ತೊಗೊಂಡಿಲ್ಲ, ಕ್ಲಾಸಸ್ಗಳನ್ನ ತೊಗೊಳ್ರಿ. ಆಮೇಲೆ ಡೆಮೋ ಕ್ಲಾಸಸ್ಗಳು ಕೂಡ ಅವೈಲೇಬಲ್ ಇದಾವೆ. ನಮ್ಮ ಇದೇನು ಇಲ್ಲಿ ಮೇಲೆ ಸ್ಕ್ರೀನ್ ಕಾಣಕತ್ತೈತಿ ನಿಮ್ಮ ಮೊಬೈಲ್ದಲ್ಲಿ ಇದು. ಸೊ ಇಲ್ಲಿ ಒಂದು ಲಿಂಕ್ ಬರ್ತಾ ಇದೆ ನೋಡ್ರಿ, ಅಲ್ಲಿ ನೀವು ಕ್ಲಿಕ್ ಮಾಡಿರಿ. ಡೆಮೋ ಕ್ಲಾಸಸ್ಗಳು ಒಂದೊಂದು ನಿಮ್ಗೆ ಅವೈಲೇಬಲ್ ಇದಾವೆ. ಕ್ಲಾಸಸ್ಗಳನ್ನ ನೋಡ್ರಿ. ಇಷ್ಟ ಆಗಿತ್ತು ಅಂತಂದ್ರೆ ಬೇಗನೆ ಮೆಸೇಜ್ ಮಾಡಿರಿ 8861927838 ನಂಬರ್ಗೆ. ಆಮೇಲೆ ಕ್ಲಾಸಸ್ಗಳನ್ನ ತೊಗೊಂಡು ನಿಮ್ಮ ಪ್ರಿಪ್ರೇಷನನ್ನು ಮಾಡಿ ಬೇಗನೆ ಸಿಲೆಬಸನ್ನು ಮುಗಿಸ್ಕೊಂಡು ರಿವಿಷನ್ ಮಾಡಿಕೊಡ್ರಿ. ಓಕೆನಾ? ಸೊ ಈ ಮಾಹಿತಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಆಮೇಲೆ ಮತ್ತೆ ಒಂದು ಹೊಸದಾಗಿರುವಂಥ ಇದೇ ರೀತಿ ವಿಡಿಯೋನ ನಿಮಗೋಸ್ಕರ ತರ್ತೇನೆ ಯೂಟ್ಯೂಬ್ ಚಾನೆಲ್ದಲ್ಲಿ. ಅಲ್ಲಿವರೆಗೆ ಒಳ್ಳೆ ರೀತಿಯಿಂದ ಸ್ಟಡಿ ಮಾಡಿರಿ ಅಂತೇಳಿ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.